Hello everyone, you are watching News Insights. Let's watch today's news updates. ಅನ್ಸಲ್ಲ ಸರ್, ಯಾಕಂದ್ರೆ ಹೈಕಮಾಂಡ್ಗೆ ಗೊತ್ತಿದೆ ಅವ್ರು ಯಾವ ಥರ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಂದು ಕಡೆ ಅಲ್ಲಿ ಎಲ್ಲ ಜಯ ಆಗಿದೆ. ಯಾಕಂದ್ರೆ ಅವ್ರು ಕಷ್ಟಪಟ್ಟಿಲ್ಲ ಅಂದರೆ, ಅವ್ರು ಬೇರು ಸುರಿಸಿಲ್ಲ ಅಂದರೆ ಆ ಥರ ಏನು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸು. ನಿಮಗೆ ಗೊತ್ತಿರೋ ಅಂಥದ್ದು ಮಾಧ್ಯಮದವ್ರಿಗೆ, ಅವ್ರು ಯಾವ್ಯಾವ ಕಡೆ ತಿಳ್ಕೊಳ್ಳಿ, ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಬೈ ಎಲೆಕ್ಷನ್ ರಾಮನಗರ ಚನ್ನಪಟ್ಟಣ ಆಗಿರ್ಬೋದು, ಈ ಕಡೆ ಇದು ಬಾಗಲಕೋಟು, ತೆಲಂಗಾಣ, ಇದೆಲ್ಲನೂ ನೀವು ಒಂದು ಸರ್ವೆ ಮಾಡಿದ್ರೆ ಅವ್ರು ಎಲ್ಲೇ ಹೋಗಿ ವರ್ಕ್ ಮಾಡಿದ್ದಾರೆ ಎಲ್ಲ ಜಯ ಆಗಿದೆ. ಅದು ಹೈಕಮಾಂಡ್ಗೆ ಗೊತ್ತಿದೆ. ಹೈಕಮಾಂಡ್ ಗೊತ್ತಿರೋ ವಿಷಯದಲ್ಲಿ ಹೈಕಮಾಂಡಲ್ಲಿ ಆ ಥರ ಏನು ತಪ್ಪು ಅನಿಸಿಕೆ ಅನ್ನೋದು ತಪ್ಪೇ. ಯಾಕಂದರೆ ಜನಗಳು ಇದು ಬೇಕಂತ ಒಂದು ಆಡಿಯೋ ಬಿಟ್ಟು ಸುಮ್ಮನೆ ವೈರಲ್ ಮಾಡಿ ಅವ್ರ ಹೆಸರನ್ನು ಡ್ಯಾಮೇಜ್ ಮಾಡೋಕ್ಕೆ ಇದು ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಅವ್ರ ಬಗ್ಗೆ ನೋಡಿ, ಹೈಕಮಾಂಡ್ ಆಗಲಿ, ನಮ್ಮ ಸಿದ್ದರಾಮಯ್ಯ ಸರ್ ಆಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗಲಿ, ಯಾವುದೇ ರೀತಿಯಲ್ಲಿ ಅವರು ಯಾವುದೇ ಒಂದು ಇದರಲ್ಲಿ ಅವರು ತಪ್ಪಾಗಿ ಎಲ್ಲೂ ಹೇಳಿಲ್ಲ, ತಪ್ಪಾಗಿ ಅವರು ಯೋಚನೆನೂ ಮಾಡಿಲ್ಲ. ಸುಮ್ಮನೆ ಒಂದು ಆಡಿಯೋನ ಬಿಟ್ಟು ಅವ್ರನ್ನ ಡ್ಯಾಮೇಜ್ ಮಾಡ್ತಾವ್ರೆ ಆ ಥರ ಹೆಸರನ್ನ ಅಷ್ಟೇ. ಎಷ್ಟೋ ಜನ MLA ಗಳು ಅವ್ರ ಕ್ಷೇತ್ರದಲ್ಲಿ ಮಾತ್ರ ಹೇಳ್ತಾರೆ, ಎಷ್ಟೋ ಮಿನಿಸ್ಟರ್ ಅವ್ರ ಖಾತೆಗೆ ಮಾತ್ರ ಹೇಳ್ತಾರೆ. ಇವರು ಬೇರೆ ರಾಜ್ಯದಿಂದ ಬಂದ್ರೆ ಮಕ್ಕಳು ಅವ್ರ ಆಪರೇಷನ್ಗೂ ಕೂಡ ಮಾಡಿಸ್ತಾರೆ. ಯಾರಿಗೋ ಗುಂಡೇಟು ಬಿದ್ರೆ ಹೋಗಿ 18 ಲಕ್ಷ ಕೊಟ್ಟು ಬರ್ತಾರೆ. ಇನ್ನೊಬ್ರಿಗೆ ಯಾರಿಗೋ ಮನೆ ಬಿದ್ದೋದ್ರೆ ಹೋಗಿ ಕಟ್ಕೊಡ್ತಾರೆ. ಸೊ ಇದೆಲ್ಲ ಅವ್ರು ಮಾಡಬೇಕಾದಂತ ಅವಶ್ಯಕತೆ ಇದೆಯಾ ಸರ್? ಆ ಥರ ನೀವು ಯೋಚನೆ ಮಾಡಿದ್ರೆ, ಅವ್ರ ಬಗ್ಗೆ ಸರ್ವೆ ಮಾಡಿದ್ರೆ, ನೀವು ಅವ್ರ ಇತಿಹಾಸ ತಗೊಂಡ್ರೆ, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಏನೋ ಯಾವುದು ನೋಡಲ್ಲ ಅವರು. ಪ್ರತಿಯೊಬ್ಬರಿಗೆ ಏನಾದರೂ ಒಂದು ಸಮಸ್ಯೆ ಅಂದರೆ ಅವ್ರು ಈ ಲಿಮಿಟ್ ಮೇಲೆ ಹೋಗಿರ್ತಾರೋ ಇಲ್ಲೋ, ಬಟ್ ಅವ್ರು ಹೋಗಿ ಏನೇ ಒಂದು ಸಮಸ್ಯೆ ಇದ್ರೂ ಮಾಡ್ತಾರೆ. ಯಾಕಂದರೆ ಆ ಥರ ಆ ವ್ಯಕ್ತಿಯವರು, ಆ ಥರ ಮನುಷ್ಯತ್ವ ಇರೋವಂಥವ್ರು. ಅಂಥವ್ರ ಬಗ್ಗೆ ಈ ಥರ ಒಂದು ಆಡಿಯೋನ ಬಿಟ್ಟು ಯಾರೋ ಈ ಥರ ಮಾಡೋದು ತಪ್ಪು. ಒಂದ್ ಕಡೆ ಮೂಲಗಳ ಪ್ರಕಾರ ನಾಳೆ ಸಂಭಾವ್ಯ ಪಟ್ಟಿಯಲ್ಲಿ ಸಚಿವ ಸ್ಥಾನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಜಮೀರ್ ಅಹಮದ್ ಅವರು ಅಂತ ಹೇಳ್ತಿದ್ದಾರೆ. ಬರೀ ಸಚಿವ ಸ್ಥಾನ ಕೊಟ್ಬಿಟ್ಟು DCM ಕೊಡ್ದಿರಾ ಹುನ್ನಾರ ಏನಾದ್ರು ನಡೀತಿದೆ ಸರ್? ನೋಡಿ, ಜನ 1000 ಹೇಳ್ತಾರೆ. ಇವಾಗ ಈ ಥರ ಒಂದು ಸಮಸ್ಯೆನಲ್ಲಿ ಒಂದು ಆಡಿಯೋ ಈ ಥರ ಬಿಟ್ಟಿದ್ದಾರೆ ಅಂದರೆ ಅದು ಅರ್ಥ ಮಾಡ್ಕೊಳ್ಳಿ, ಅವ್ರನ್ನ ಸುಮ್ಮನೆ ಡ್ಯಾಮೇಜ್ ಮಾಡೋಕ್ಕೆ. ಬಟ್ ಅವ್ರಿಗೆ DCM ಕೊಡಲೇಬೇಕು. ಯಾಕಂದರೆ ಕರ್ನಾಟಕ ಜನಗಳಿಗೆ ಗೊತ್ತಿದೆ ಅವ್ರು ಯಾವ ಥರ ಕಷ್ಟಪಡೋರು, ಯಾವ ಥರ ಗುಡ್ ಲೀಡರ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾವು ಏನು ಹೇಳಿ ಎಲ್ಲರಿಗೆ ಜನಗಳಿಗೆ ಇದು ಮಾಡೋ ಅಂಥದ್ದು ಏನಿಲ್ಲ. ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತು ಅವ್ರು ಯಾವ ಥರ ಅಂತ. ಎಲ್ಲೇ ಹೋಗಲಿ ಅವ್ರಿಗೆ ಜನ ಸಾಗರ. ಎಲ್ಲೇ ಹೋಗಿ ನಿಂತ್ಕೊಂಡ್ರೆ ಜಮೀರ್ ಭಾಯ್ ಬತ್ತವ್ರೆ ಅಂದ್ರೇ ಜನ ತುಂಬ ಅಲ್ಲಾಡ್ತಾರೆ ಆ ಥರ. ಯಾಕಂದರೆ ಬೇರೆ ನೋಡಿ, ಬೇರೆಯವ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬೇರೆಯವ್ರ ಬಗ್ಗೆ ನಮ್ಗೆ ಹೇಳೋಕ್ಕೂ ಇದಿಲ್ಲ. ಅವ್ರ ಬಗ್ಗೆ ನಾವು ಎಷ್ಟೇ ಹೇಳಿದ್ರೂ ಕಮ್ಮಿನೇ. ಮಿನಿಸ್ಟರ್ ಸ್ಥಾನ ಏನಾದ್ರು ಕೊಟ್ಬಿಟ್ಟು ಹೈಕಮಾಂಡ್ ಸಮಾಧಾನ ಮಾಡೋ ಪ್ರಯತ್ನ ಏನಾದ್ರು ಪಡ್ತಾ ಇಲ್ಲ? ನೋಡಿ, ಅವ್ರು ಮಾಡಿರೋ ಕೆಲಸಗಳಿಗೆ ಹೈಕಮಾಂಡ್ ಮಿನಿಸ್ಟ್ರಿ ಕೊಟ್ಟರೆ ಅದು ತಪ್ಪಾಗುತ್ತೆ. ಯಾಕಂದರೆ ಅವ್ರಿಗೆ ಬಂದು CM ಸ್ಥಾನ, ಡೆಪ್ಟಿ CM, DCM ಕೊಡಲೇಬೇಕು ಅಂತ ನಮ್ಮ ಡಿಮ್ಯಾಂಡು. ಯಾಕಂದರೆ ನಾವು ಇದಕ್ಕೆ ಮೇಲೆ ಏನು ಹೇಳ್ಬೇಕಂತದ್ದು ಏನಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಬರ್ತಿರೋ ಸುದ್ದಿ ಪ್ರಕಾರ ನಾಳೆ ಸುದ್ದಿಗಳು ಸಾವಿರಾರು ಬರ್ತದೆ. ಇವಾಗ ನೋಡಿ, ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಸಾವಿರಾರು ಸುದ್ದಿಗಳು ಈ ಥರ ಬರ್ತಾ ಇರ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋದು ಏನಿಲ್ಲ. ಬಟ್ ಅವ್ರಿಗೆ DCM ಕೊಡಬೇಕು ಅಂತ ಹೈಕಮಾಂಡ್ ಆಗಲಿ, ನಮ್ಮ ಕರ್ನಾಟಕ ಸರ್ಕಾರ, ಇವರು ಡಿ ಕೆ ಶಿವಕುಮಾರ್ ಸರ್ ಆಗಲಿ, ನಮ್ಮ ಸಿದ್ದರಾಮಯ್ಯ ಸರ್ ಆಗಲಿ, ಅವರೆಲ್ಲರೂ ಅವ್ರು ತೀರ್ಮಾನ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. ಬೇರೆ ಜನಗಳಿಗೆ ಏನು ಅವ್ರು ಏನು ಸರ್ಟಿಫಿಕೇಟ್ ಕೊಡೋದು ಅಂಥದ್ದು ಏನಿಲ್ಲ. ಅವ್ರಿಗೆ ಗೊತ್ತಿದೆ, ಹೈಕಮಾಂಡ್ಗೆ ಗೊತ್ತಿದೆ, ಇಲ್ಲಿ ನಮ್ಮ ರಾಜ್ಯದ MLAಗಳಾಗಲಿ ಎಲ್ಲರಿಗೆ ಗೊತ್ತಿದೆ ಅವ್ರ ಬಗ್ಗೆ. ಅವ್ರ ಕೆಲಸದ ಬಗ್ಗೆ ಯಾರು ಮಾತಾಡೋಂಗೇ ಇಲ್ಲ. ಎಷ್ಟು ಮನೆಗಳು ಕಟ್ಟಿಕೊಟ್ಟಿದ್ದಾರೆ ಆ ಥರ. ಅವ್ರದ್ದೆಲ್ಲ ಇತಿಹಾಸ, ಅವ್ರ ರೆಕಾರ್ಡ್ ಬ್ರೇಕ್ ಮಾಡೋಕ್ಕಾಗಲ್ಲ. ಇರಲಿ, ಅವ್ರ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕಮ್ಮಿನೇ. ಒಂದು ವೇಳೆ DCM ಕೊಡಲಿಲ್ಲ ಅಂದಾಗ ನಿಮ್ಮ ನಿಲುವು ಏನಿರುತ್ತೆ ಸರ್? ಕೊಡಲಿಲ್ಲ ಅಂದಾಗ ನೋಡಿ, ಹೈಕಮಾಂಡ್ಗೆ ನಾವು ಹೋಗಿ ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ನಿಜ ಪಕ್ಕ ಹೋಗ್ತೀನಿ. 7-3 ಸಾವಿರ ಜನ ನಾವು ದಿಲ್ಲಿ ಹೈಕಮಾಂಡ್ ಹತ್ರ ಕುತ್ಕೊಳ್ತೀನಿ. ಯಾಕೆಂದರೆ ಇದು ಮೋಸ, ಅದು ಕೊಟ್ಟಿಲ್ಲ ಅಂದರೆ ಮೋಸ. ಇದು
ಕೊಟ್ಟಿಲ್ಲ ಅಂದ್ರೆ ಮೋಸ ಅದು. ಹೈಕಮಾಂಡ್ಗೆ ನಾವು ಎಲ್ಲರೂ ಸೇರಿ ಹೋಗ್ತೀವಿ. ಅವ್ರಿಗೆ ಆ ಥರ DCM ಕೊಟ್ಟಿಲ್ಲ ಅನ್ನೋ ಅಂಥದ್ರಲ್ಲಿ ಮುಂದಕ್ಕೆ ನೋಡಿ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಇದಾಗುತ್ತೆ, ಹೊಡೆತ ಆಗುತ್ತೆ. ಯಾಕಂದರೆ ಅವ್ರು ಬಂದು ಬರೀ ಮೈನಾರಿಟಿ ಅಂತಾನೆ ಅಲ್ಲ, ಹಿಂದೂ, ಸಿಖ್, ಈಸಾಯಿ, ದಲಿತ, ಯಾವುದೇ ಜಾತಿ ಅಂತಲ್ಲ, ಎಲ್ಲರೂ ಅವ್ರಿಗೆ ಒಂಥರ ಹೆಚ್ಚಾಗಿ ಪ್ರೀತಿ ಮಾಡೋರು. ಆ ಥರದ್ರಲ್ಲಿ ಅಂಥ ಲೀಡ್ರನ್ನ ಕಳ್ಕೊಂಡ್ರೆ ಕಾಂಗ್ರೆಸ್ಸು, ಮುಂದೆ ಕಾಂಗ್ರೆಸ್ ಪಕ್ಷನೇ ಕರ್ನಾಟಕದಲ್ಲಿ ತುಂಬ ಕಷ್ಟ ಇದೆ ಅಂತ ಹೇಳೋಕೆ ಬಯಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಅನ್ನೋಂಥದ್ದನ್ನ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ನೋಡೋಣ ಮುಂದೆ ಏನಾಗುತ್ತೆ. ಸಮರ್ಥರು ಸಹ ಗೆದ್ದಿರ್ತಕ್ಕಂಥ ಶಾಸಕರು ಸಹ ಅವ್ರು ಮಾತಾಡಬಹುದು ಅಂತ ಹೇಳ್ತಿದ್ದಾರೆ. ಇದನ್ನ ಏನ್ ಹೇಳಕ್ ಬಯಸ್ತೀರಿ ನೀವು? ಇದನ್ನ ಈಗಿನ ಕಾಲಮಾನದಲ್ಲಿ ಹೇಗೆ ಅನ್ನುವಂಥದ್ದನ್ನ ನಾವು ಕೂತ ಜಾಗದಲ್ಲಿ ಯಾರು ಹೇಳೋಕ್ಕೂ ಆಗಲ್ಲ, ಯಾರು ನೋಡೋಕ್ಕೂ ಆಗಲ್ಲ. ಭಗವಂತನ ಇಚ್ಛೆ ಏನಿದೆ ಅದು ನಾವು ಹೇಳಬಹುದು. ಎಲ್ಲ ಅಡೆತಡೆಗಳು ಆಗ್ತಿದೆ ಮತ್ತೆ ಹೌದು. ಊಹಾಪೋಹಗಳು ಆಗ್ತಿದೆ. ಏನಂದ್ರೆ ಇವರ ಸ್ವಪಕ್ಷದಲ್ಲೇ ಇರ್ತಕ್ಕಂತಹ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕೆಲವೊಬ್ರು ಈ ತರ ಮಾಡಿದಾರೆ ಅಂತ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ. ಇದಕ್ಕೆ ಏನಂತೀರ ಸರ್? ಇದ್ರ ಬಗ್ಗೆ ಅನ್ನುವಂಥದ್ದು ಏನು ಹೇಳುವಂಥದ್ದು ಅಂದ್ರೆ ನಮಗೆ ತೋಚಲ್ಲ ಅದು. ಬಟ್ ಅವರ ಬಗ್ಗೆ ಏನೆಂದು ಕೆಟ್ಟ ಅಭಿಪ್ರಾಯಗಳು ನಮ್ಮ ಇದರಲ್ಲಿ ಇಲ್ಲ. ಎಲ್ಲ ಓವರ್ ಆಲ್ ಒಂದ್ ಕಡೆ ವಿಡಿಯೋ ಮಾಡಿ ಇದನ್ನ ಮಾಡಬಹುದು ಅನ್ನುವಂಥದ್ದು. ಹೌದು ಹೌದು ಹೌದು. ಅಲ್ಲ, ಒಂದು ವೇಳೆ ಇದು ಸತ್ಯ ಆಗಿದ್ದಿದ್ರೆ ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟಿರುವ ಮಾತುಕತೆಯನ್ನ ಅವರು ಸಾಕ್ಷಿ ಸಮೇತ ನಿರೂಪಣೆ ಮಾಡ್ಬೇಕಂದ್ರೆ ಚುನಾವಣಾ ಸಂದರ್ಭದಲ್ಲೇ ಮಾಡಬಹುದಲ್ವಾ? ಈಗ ಅವರು ಉಪಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ಹೇಳಿ ಹೈಕಮಾಂಡ್ ವರ್ಗು ಹೋಗಿ ಇಡೀ ರಾಜ್ಯದ ಜನತೆ ಅವ್ರನ್ನ ಬಯಸ್ತಾ ಇದ್ದಾರೆ, ಎಲ್ಲಾ ಧರ್ಮದವರು. ನೀವು ಪರಮ ಪೂಜ್ಯರಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ಇಂಥ ಒಬ್ಬ ಮಹನೀಯ ಈ ಉನ್ನತ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿ ಷಡ್ಯಂತ್ರ ನಡೆಯುತ್ತೆ ಅನ್ಸಲ್ಲ? ಖಂಡಿತ ಇದ್ರ ಬಗ್ಗೆ ಷಡ್ಯಂತ್ರ ನಡೆದಿರುತ್ತೆ ಅನ್ನೋಂಥದ್ದು ನಾವು ಹೇಳ್ಬೋದು. ಯಾಕೆಂದ್ರೆ ಇಷ್ಟು ದಿವಸ ಏನು ಇಲ್ದಿರೋದು ಇವಾಗ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸಮಯದಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಷಡ್ಯಂತ್ರ ಅನ್ನುವಂಥದ್ದನ್ನೇ ಹೇಳಕ್ಕೆ ನಾವು ಬಯಸ್ತೇವೆ. ತೇಜ ಮಾಡೋದ್ರಿಂದ ಕರ್ಮ ಫಲಗಳು ಹೇಗೆ ಅವ್ರಿಗೆ ತೊಂದರೆ ಕೊಡ್ತವೆ? ಯಾರು ಮಾಡಿರ್ತಾರೋ ಅವರಿಗೆ ಇದು ಖಂಡಿತ ಭಗವಂತ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾನೆ. ಇದ್ರ ಮೇಲೆ ಏನು ಹೇಳುವಂಥದ್ದು ಏನು ಇಲ್ಲ. ಪಕ್ಷದ್ರೋಹ ಮಾಡಿದಾರಂತ ಆರೋಪ ಮಾಡ್ತಿದ್ದಾರೆ. ಪಕ್ಷಕ್ಕೆ ದ್ರೋಹ ಮಾಡಿದಾರಂತ. ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇನ್ನೂ ಅವರು ಸಾಬೀತು ಮಾಡಬೇಕು. ಈಗ ಇಂಥದ್ದೇ ದ್ರೋಹ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ಸಾಬೀತು ಮಾಡಬೇಕೇ ಹೊರತು ನಾವು ಮಾತಾಡಿ ಅದು ಏನೋ ನಮ್ಮ ಇದರಲ್ಲಿ ಒಂದು ಗಾದೆ ಇದೆ, ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಅನ್ನುವಂಥ ಹಾಗೆ ಅವರು ನಾವು ಯಾರು ಕಣ್ಣಲ್ಲಿ ನೋಡಿಲ್ಲ, ಅವ್ರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿಲ್ಲ. ಆದರೆ ಅವರ ಬಗ್ಗೆ ಈ ಥರ ಹೇಳುವಂಥದ್ದು ಮತ್ತು ಜನರ ಮುಂದೆ ಈ ತರ ವೈರಲ್ ಮಾಡುವಂತದ್ದು ತಪ್ಪು ಅನ್ನುವಂಥದ್ದನ್ನ ನಾವು ಹೇಳಕ್ಕೆ ಬಯಸ್ತೇವೆ. ಸ್ವಾಮೀಜಿ, ಸರ್ವ ಧರ್ಮಗಳನ್ನ ಎಲ್ಲರನ್ನ ಜೊತೆಯಲ್ಲಿ ತಗೊಂಡು ಹೋಗ್ತಕ್ಕಂತಹ ಜಮೀರ್ ಅಹಮದ್ ರವರಿಗೆ ಏನ್ ಹೇಳಿಕ್ ಬಯಸ್ತೇವೆ? ಮುಂದೆ ಒಳ್ಳೇದಾಗ್ಲಿ, ಮುಂದಿನ ರಾಜಕೀಯ ಅವರ ಭವಿಷ್ಯ ತುಂಬಾ ಉತ್ತಮವಾಗಿರಲಿ, ಅವರಿಗೆ ಒಂದು ಈ DCM ಪೋಸ್ಟ್ ಅನ್ನ ಕೊಡ್ಲಿ ಅನ್ನುವಂಥದ್ದನ್ನ ನಾವೆಲ್ಲ ಆಶಿಸ್ತೇವೆ. ಹೌದು. ಆಮೇಲೆ ತಮ್ಗೆ ಒಂದೊಂದು ಪ್ರಶ್ನೆ, ಈಗ ಪಕ್ಷ ವಿರೋಧಿ ಚಟುವಟಿಕೆಗೆ ಅಂತ ಸಾಕ್ಷ್ಯಾಧಾರಗಳು ಬೇಕಾಗ್ತದೆ. ಆದ್ರೆ ಕೇರಳಕ್ಕೆ ಹೋಗಿ ಸ್ಟಾರ್ ಕ್ಯಾಂಪೇನರ್ ಆಗಿ ಅಲ್ಲಿ ಸರ್ಕಾರವನ್ನೇ ನೇಮಿಸ್ಕೊಂಡು ಬಂದಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹು ದೊಡ್ಡ ಒಂದು ಯಶಸ್ಸಾಗಿ ಪರಿಣಮಿಸ್ತದೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಎಲ್ಲೆಲ್ಲಿ ಇವರು ಹೋಗಿದ್ರಲ್ಲ ಎಲ್ಲಾನು ಕೂಡ ಗೆಲ್ಸ್ಕೊಂಡ್ ಬಂದಿದ್ದಾರೆ. ಆಮೇಲೆ ವಸತಿ ಇಲಾಖೆಯಲ್ಲಿ ಇವತ್ತವರೆಗೆ ಯಾರು ಸಾಧನೆ ಮಾಡಿಲ್ಲ ಅಂತ ಸಾಧನೆಯನ್ನ 2 ವರ್ಷಕ್ಕೆ 1,11,111 ಮನೆಗಳನ್ನ ಕೊಟ್ಟು ರಾಹುಲ್ ಗಾಂಧಿಯಿಂದ ಶಬಾಷ್ ಅನ್ಸ್ಕೊಂಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ಮನೆಗಳಿಂದ ಪ್ರತಿಯೊಂದು ಸಿಗ್ತಾ ಇದೆ. ಇಂಥ ಒಂದು ಅದ್ವಿತೀಯ ಸಾಧನೆ ಸಾಕಲ್ವಾ ಸ್ವಾಮೀಜಿಗಳೇ? ಸರ್ಕಾರದಲ್ಲಿ ಇವರಿಗೆ ಉನ್ನತವಾದ ಸಿಗ್ಬೇಕು ಅಂತ ಸಾಕು. ಇದಕ್ಕಿಂತ ಹೆಚ್ಚಿನ ರೀತಿಯಂಥದ್ದು ಇನ್ನೂ ಏನು ಬೇಡ ಅನ್ನುವಂಥದ್ದು. ಇದು ಅವರಿಗೆ ಒಂದು ಉತ್ತಮವಾದಂಥ ಸ್ಥಾನ ಸಿಗಲಿ ಅನ್ನುವಂಥದ್ದನ್ನು ನಾವು ಬಯಸ್ತೇವೆ. ತಾವು ತಮ್ಮ ಶ್ಲೋಕ ಅಥವಾ ತಾವು ಸ್ತೋತ್ರದ ಮುಖಾಂತರ ಅವ್ರಿಗೆ ಏನಾದ್ರು ಆಶೀರ್ವಾದ ವಿಚಾರವಾಗಿ ಏನಾದ್ರು ಹೇಳ್ಬೋದಾ? ಖಂಡಿತ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವ ಹಾಗೆ ಇವತ್ತಿನ ದಿವಸ ಅವರು ಎಲ್ಲ ಜನರ ಅಪೇಕ್ಷೆಯನ್ನು ಈಡೇರಿಸಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಅದ್ಭುತವಾದಂತಹ ಅವರ ಕೈಲಾದಂಥ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಭಗವಂತ ಅವರಿಗೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೊಡಲಿ ಅನ್ನುವಂಥದ್ದು ನಾವು ಬಯಸ್ತೇವೆ. DK ಶಿವಕುಮಾರ್ ಅವರು ಇತ್ತೀಚೆಗೆ ಬಹಳಷ್ಟು ಭಕ್ತಿ, ಬಹಳಷ್ಟು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಧನ್ಯವಾದ ಹೇಳ್ತಿದ್ದಾರೆ. ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ತಾವು ಧರ್ಮಗುರುಗಳಾಗಿರೋದ್ರಿಂದ ಹಿಂದೂ ಸಂಪ್ರದಾಯ ಪ್ರಕಾರ ನೀವು ಅವ್ರಿಗೆ ಏನ್ ಮನವರಿಕೆ ಮಾಡ್ಕೊತಾರೆ? ಯಾಕಂದ್ರೆ ಇಂಥ ಒಂದು ಒಳ್ಳೆ ಲೀಡರ್ನ ಉನ್ನತ ಮಟ್ಟದಲ್ಲಿ ಇಡಿ ಅಥವಾ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇಡಿ ಅಂತ ಮನವರಿಕೆ ಮಾಡ್ಕೊಡ್ತೀರಾ? ಖಂಡಿತ. ಅದು ತಮ್ಮ ಮಾತಲ್ಲಿ ಹೇಳ್ಬಿಡಿ ಸರ್. ಖಂಡಿತ ಇದನ್ನ ಮಾಡಬೇಕು. ಅವರು ಏನು ಒಂದು ಉನ್ನತ ಸ್ಥಾನದಲ್ಲಿ ಇಡಬೇಕು ಅವರನ್ನು. ಹಾಗೆ ಇನ್ನೂ ಹೆಚ್ಚಿನ ರೀತಿಯಾದಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು.
ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ನಾವು ಅಪೇಕ್ಷೆ ಮಾಡೋಕ್ಕಲ್ಲ. ಮುಂದಿನದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ. ಹಾಗಾಗಿ ಎಲ್ಲ ಭಗವಂತನ ಎಲ್ಲ ದೇವರು ಒಂದೇನೆ. ಹಾಗಾಗಿ ನಾವು ಜಾತಿ ಮತ ಅದನ್ನು ಎಲ್ಲ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಇದು ಮಾಡಬೇಡಿ. ಹಾಗಾಗಿ ಎಲ್ಲ ಸರ್ವಧರ್ಮ ಒಂದೇ ಅಂತ ಮಾಡಿಬಿಟ್ಟು ಅವರಿಗೆ ಒಂದು ಅವಕಾಶವನ್ನು ಕೊಟ್ಬಿಟ್ಟು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋಂಥದ್ದನ್ನು ನಾವು ಹೇಳಕ್ಕೆ ಅಪೇಕ್ಷೆ ಪಡ್ತೇವೆ. ಥ್ಯಾಂಕ್ ಯು.